ದೇವ್ರೆ, ನನ್ನ ಮೊರೆಗೆ ನೀನು ಕಿವಿಗೊಟ್ಟೆ ಅಂತಾಯ್ತು. ನಂದಿದೊಂದು ಆಸೆನ ಈಡೇರಿಸ್ಬಿಡಪ್ಪ, ನಂಗಷ್ಟೇ ಸಾಕು. ನೀವು ನನ್ನ ಮೇಲೆ ಯಾವುದೇ ಅನುಮಾನ ಪಡಬೇಡಿ. ನೀವೇನ್ ಬೇಕಾದ್ರೂ ಪರೀಕ್ಷೆ ಮಾಡಿ. ಈ ಮಿನಿಗೆ ನಾಗಿಣಿ ಇಲ್ಲಿ ಈ ಸ್ಥಿತಿಲಿದ್ದಾಳೆ ಅನ್ನೋದು ಹೇಗೆ ಗೊತ್ತಾಯ್ತು? ಇವಳಿಗೆ ಹೇಗೆ ಬಂದ್ಲೋ, ಬರೋದು ಬಂದ್ಲೋ. ಆದ್ರೆ ನಾಗಿಣಿ ಪರವಾಗಿ ನಿಂತಿದ್ದಾಳೆ ಅಂದ್ರೆ ಇವಳ್ದು ಏನೋ ಕುತಂತ್ರ ಇರಬೇಕು. ನನಗೆ 10 ನಿಮಿಷಗಳ ಕಾಲಾವಕಾಶ ಕೊಡಿ. ನಾನು ಹೋಗಿ ತುಳಸಿ ಮಾಲೆ ತರ್ತೀನಿ. ತುಳಸಿ ಮಾಲೆ ತಾನೆ? 1 ನಿಮಿಷ. ತಗೊಳ್ಳಿ, ನಿಮ್ಮ ಅನುಮಾನ ಪರಿಹಾರ ಮಾಡ್ಕೊಳ್ಳಿ. विद्युत्कान्ति समप्रभं कुमारशक्तिहस्तं तं मङ्गलं प्रणमाम्यहं सापमगरि सादापमगरि सापमगरि सानीदपमगरि सा. ನಿಮ್ಮ ಪರೀಕ್ಷೆಗಳೆಲ್ಲ ಮುಗೀತಾ ಅಥವಾ ಇನ್ನೂ ಏನಾದರೂ ಬಾಕಿ ಇದೆಯಾ? ಇಲ್ಲ, ಇವರು ನಿಜವಾದ ಮನುಷ್ಯ ಕುಲದವರೇ. ಇವರು ನಾಗಗಳಲ್ಲ ಅನ್ನೋದು ರುಜುವಾದಾಯ್ತಲ್ಲ. ಇನ್ನಾದರೂ ಇವರು ಇಲ್ಲಿಂದ ಹೊರಗೆ ಹೋಗ್ಬೋದಲ್ಲ? ಧಾರಾಳವಾಗಿ ಹೋಗ್ಬೋದು, ನಮ್ದೇನು ಅಭ್ಯಂತರ ಇಲ್ಲ. ಇಲ್ಲ, ನಾನು ಈ ವಿಷ್ಣುಪುರದಿಂದ ಈಗಲೇ ಹೊರಗಡೆ ಹೋಗೋದಿಲ್ಲ. ಜ್ಯೋತಿಷಿಗಳೇ, ನಮ್ಮ ಮನೆ ತುಂಬಿದ ಮನೆ ಆಗಿತ್ತು. ಈ ಮನೇಲಿ ಸುಖ, ಶಾಂತಿ, ನೆಮ್ಮದಿ ತುಂಬಿ ತುಳುಕ್ತಾ ಇತ್ತು. ಇಂಥ ನಮ್ಮ ಮನೆಗೆ ಯಾರ ದೃಷ್ಟಿ ತಾಕ್ತೋ ಏನೋ, ಈ ಮನೆ ಎಲ್ಲ ಖಾಲಿ ಖಾಲಿ ಅನಿಸ್ತಾ ಇದೆ. ನಮ್ಮ ಮನೆಯವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ನನ್ನ ಮಗ ಸೊಸೆ ವಿಷ್ಣುಪುರಕ್ಕೆ ಹೋದವರು ಯಾವ ಸ್ಥಿತಿಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಮ್ಮ, ಪ್ರಪಂಚದಲ್ಲಿ ಹಗಲು ರಾತ್ರಿ ಹೇಗೋ ಹಾಗೆ ಮನುಷ್ಯನಿಗೆ ಕಷ್ಟ ಸುಖ ಅಂತ ಇರೋದು. ಕಷ್ಟ ಬಂದಾಗ ಕುಗ್ಬಾರ್ದು, ಸುಖ ಬಂದಾಗ ಹಿಗ್ಲೂಬಾರ್ದು. ಎರಡೂ ಸಮಾನವಾಗಿ ತಗೊಂಡು ಹೋಗ್ಬೇಕು. ಮಾತಾಡೋದು ಸುಲಭ ಜ್ಯೋತಿಷಿಗಳೇ, ಆದರೆ ಅನುಭವಿಸೋದಿದೆಯಲ್ಲ, ಅದು ಅನುಭವಿಸಿದವ್ರಿಗೆ ಮಾತ್ರನೇ ಗೊತ್ತು. ಅರ್ಥ ಆಗುತ್ತಮ್ಮ. ಕಷ್ಟ ಅನ್ನೋ ಕತ್ಲೆ ಕಳಿದೇ ಇರಲ್ಲ, ಸುಖ ಅನ್ನೋ ಬೆಳಕು ಬರದೇ ಇರಲ್ಲ. ಯಾಕಂದ್ರೆ ಜೀವನ ಅನ್ನೋದು ಚಕ್ರ ಇದ್ದಾಗೆ ತಿರುಗ್ತಾನೆ ಇರುತ್ತೆ.
ಏನಾಯ್ತು ಜ್ಯೋತಿಷಿಗಳೇ? ಯಾಕೆ ಸುಮ್ಮನಾಗೋದ್ರಿ? ಅಮ್ಮ, ನಿಮ್ಮ ಮಗ ಸೊಸೆಗೆ ಗಂಡಾಂತರ ಅಂತ ಹೇಳ್ತಾ ಇದೆ. ಏನ್ ಜ್ಯೋತಿಷಿಗಳೇ ಹೀಗೆ ಹೇಳ್ತಾ ಇದ್ದೀರಾ? ನಾನು ಪೂಜೆ ಮಾಡೋಕೆ ಶುರು ಮಾಡಿದಾಗ್ಲಿಂದ ಎಲ್ಲ ಶುಭ ಶಕುನಗಳೇ. ಗಂಡಾಂತರ ಇದ್ದಿದ್ದು ನಿಜ ತಾಯಿ, ಆದರೆ ಈಗ ಅವರೆಲ್ಲ ಸುರಕ್ಷಿತವಾಗಿದ್ದಾರೆ. ನಿಮ್ಮ ಮಗ ಸೊಸೆ ಎಲ್ಲ ಮತ್ತೆ ಮನೆಗೆ ಬಂದು ನಿಮ್ಮ ಮನೆ ನಂದಗೋಕ್ಲಾಗತ್ತೆ. ನಿಮ್ಮ ಬಾಯಿ ಹರಕೆಯಿಂದ ಹಾಗೇನಾದರೂ ಆಗೋದ್ರೆ ಬುಟ್ಟಿ ತುಂಬ ಫಲ ತಾಂಬೂಲ ಕೊಡ್ತೀನಿ ಜ್ಯೋತಿಷಿಗಳೇ. ಸಂತೋಷ ತಾಯಿ. ಎಲ್ಲರ ಜಾತಕನೂ ತಂದು ಕೊಡ್ತೀನಿ. ಎಲ್ಲರ ಗ್ರಹಗತಿಗಳು ಹೇಗಿದೆ ಅಂತ ಒಂದ್ಸಲ ನೋಡ್ಬಿಡಿ. ಆಯ್ತು. ಅಮೃತ ಅವರೇ, ಯಾಕೆ ಈ ರೀತಿ ವರ್ತಿಸ್ತಾ ಇದ್ದೀರಾ? ಏನಾಗಿದೆ ನಿಮಗೆ? ಅಮೃತ, ನೀನು ನಾಗಿನಿ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಆದರೆ ನೀನು ನಾಗಿನಿ ಅಲ್ಲ ಅನ್ನೋದು ಸಾಬೀತಾಗಿದೆ. ನೋಡು, ನಿನ್ನ ತಲೆಯಲ್ಲಿ ಏನೇನೋ ಯೋಚನೆ ಇಟ್ಕೊಂಡು ನೀನು ಹಿಂಸೆ ಪಡೋದಲ್ದೇ ನಮಗೂ ಹಿಂಸೆ ಕೊಡಬೇಡ. ತಡಿಯಮ್ಮ, ಮೊದಲಿನಿಂದ ಹೊರಡೋಣ. ನೀವು ಯಾವಾಗ ಹೇಗಿರ್ತೀರಾ, ಏನು ಮಾಡ್ತೀರಾ, ಏನು ಮಾತಾಡ್ತೀರಾ ಒಂದೂ ಅರ್ಥ ಆಗೋದಿಲ್ಲ. ಅಲ್ಲಮ್ಮ ಅಮೃತ, ವಿಷ್ಣುಪುರ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ಒಂದು ಕಾರಣ ಇದೆ. ಏನಂತ ರಾಜಕಾರಣ? ನನ್ನಲ್ಲಿ ಕೆಲವು ಪ್ರಶ್ನೆಗಳಿದೆ, ಅದನ್ನ ಪರಿಹಾರ ಮಾಡ್ಕೋಬೇಕು. ನೋಡು, ನಿನ್ನ ಪ್ರಶ್ನೆಗಳಿಗೆ ಎಲ್ಲಿ ಬೇಕಾದ್ರೂ ಪರಿಹಾರ ಮಾಡ್ಕೋಬಹುದು. ತಡ ಮಾಡಬೇಡ, ಮೊದಲು ಇಲ್ಲಿಂದ ನಡಿ. ಇಲ್ಲೇ ಈ ವಿಷ್ಣುಪುರದಲ್ಲೇ ಪರಿಹಾರ ಆಗಬೇಕು. ನಿನ್ನದು ಹಠನೋ ಮೊಂಡಾಟನೋ ಒಂದು ಗೊತ್ತಾಗ್ತಾ ಇಲ್ಲ. ಇಷ್ಟಕ್ಕೂ ನಿನಗೆ ಯಾರ ಹತ್ರ ಪರಿಹಾರ ಆಗಬೇಕು? ಗರುಡ ದೇವರ ಹತ್ರ. ಸರಿ, ಹೋಗಿ ಪರಿಹಾರ ಮಾಡ್ಕೊಂಬ. ನಾನು ಬಂದೆ. ಅಮೃತ, ನೀನ್ ಕೆಲವು ಸಮಯ ವಿಚಿತ್ರವಾಗಿ ವರ್ತಿಸ್ತೀಯ. ನಾನೇನು ವಿಚಿತ್ರವಾಗಿ ಆಡಿದ್ದು? ಅಲ್ಲ, ಅಲ್ಲಿಂದ ಸುಲಭವಾಗಿ ಮನೆಗೆ ಹೋಗ್ಬೋದಿತ್ತು. ಅದನ್ನ ಬಿಟ್ಟು ನೀನ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ಇಲ್ಲಿಗೆ ಯಾಕೆ ಬಂದೆ? ನಾನೇನು ತಪ್ಪು ಮಾಡಿದ್ದೆ ಅಂತ ನನಗೆ ಇಷ್ಟೊಂದು ಕಷ್ಟನ ಕೊಟ್ಟಿದ್ದು ಆ ಗರುಡ ದೇವರು. ಅದಕ್ಕೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಲ್ಲಿಗೆ. ನಿನ್ ಪ್ರಶ್ನೆಗಳಿಗೆ ಯಾವುದು ಉತ್ತರ ಸಿಗೋದಿಲ್ಲ. ಯಾಕೆ? ಹೇಳಿ ಕೇಳಿ ಗರುಡ ನಮ್ಮ ಕುಲದ ಆ ಜನ್ಮದ ವೈರಿ. ಅವನು ನಿನ್ ಪ್ರಶ್ನೆಗೆ ಉತ್ತರ ಕೊಡ್ತಾನೆ ಅನ್ನೋ ನಂಬಿಕೆ ನನ್ಗಿಲ್ಲ. ಆದ್ರೂ ಅವನು ದೇವರಲ್ವಾ? ದೇವರು ದೇವತೆಗಳು ಕಾರಣ ಇಲ್ಲದೆ ವರ ಕೊಡ್ತಾರೆ, ಆದರೆ ಕಷ್ಟ ಕೊಡೋದಿಲ್ಲ. ಸತ್ಯ, ನಿನ್ನ ಪ್ರಯತ್ನ ನೀನ್ ಪಡು ಅಮೃತ. ಆದ್ರೆ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನಿಗೂಢವಾಗಿಯೇ ಇದೆ. ಏನದು? ನಿನ್ ಕೊರಳಿಗೆ ಆ ಅರ್ಚಕ ತುಳಸಿ ಮಾಲೆನ ಹಾಕಿದ್ರು ನಿನ್ನಲ್ಲಿ ಯಾವ ಬದಲಾವಣೆನೂ ಆಗ್ಲೇ ಇಲ್ಲ. ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು. ಅದು ಹೇಗೆ ಸಾಧ್ಯ? ಯಾವ ಪವಾಡನೂ ನಂಗೂ ಗೊತ್ತಾಗ್ತಾ ಇಲ್ಲ. ನೋಡು ಶೇಷ, ನಾವು ಮಾಡಿದ ಪುಣ್ಯದ ಫಲ, ಪೂಜೆಯ ಫಲ ನಮ್ಮನ್ನ ನೆರಳಿನ ರೀತಿಯಲ್ಲಿ ಕಾಪಾಡುತ್ತಂತೆ. ಇದನ್ನ ಗುರುಗಳು ಹಿರಿಯರು ಹೇಳಿದ್ದಾರೆ. ಹಾಗೆ ಯಾವುದೋ ಒಂದು ಫಲ ನಮ್ಮನ್ನ ಕಾಪಾಡಿದೆ ಅಂತ ಅನಿಸ್ತಾ ಇದೆ. ಹೌದು, ನಿನ್ ಮಾತು ನಿಜ ಅಂತ ಅನಿಸ್ತಾ ಇದೆ.
ಶೇಷ, ನೀನು ಹೆಬ್ಬಾಗ್ಲ ಹತ್ರ ಹೋಗು. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನಾನು ನಿನ್ ಜೊತೆ ಬರ್ತೀನಿ. ಬೇಡ ಶೇಷ, ನೀನು ಹೋಗಿರು, ನಾನು ಬರ್ತೀನಿ. ಜ್ಯೋತಿಷಿಗಳೇ, ಈಗ ತಾನೇ ನಮ್ಮನೆ ನಂದಗೋಕುಲ ಥರ ಆಗತ್ತೆ ಅಂತ ಹೇಳಿ ಈಗ ಇದ್ದಕ್ಕಿದ್ದಾಗೆ ಗಾಬರಿ ಆಗ್ತಾ ಇದ್ದೀರಲ್ಲ, ಏನಾಯ್ತು? ನಿಮ್ಮ ವರ್ತನೆ ನೋಡ್ತಾ ಇದ್ರೆ ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ದಯವಿಟ್ಟು ಏನಾಗಿದೆ ಅಂತ ಬಿಡಿಸಿ ಹೇಳಿ. ಸ್ವಲ್ಪ ಇರಿಮ್ಮ. ಜಾತಕನ ಸರಿಯಾಗಿ ಪರಿಶೀಲನೆ ಮಾಡದೆ ಆತುರವಾಗಿ ಏನು ಹೇಳಕ್ಕಾಗಲ್ಲ ತಾಯಿ. ಮಾಡಿದ್ದೆ ಅಂತ ನನಗೆ ಈ ರೀತಿ ಶಿಕ್ಷೆ ಕೊಡೋದಕ್ಕೆ ನಿಂತೆ. ಅರ್ಜುನ್ ಅವ್ರಿಗೆ ವಿಷ್ಣುಪುರಕ್ಕೆ ಹೋಗಿ ಪೂಜೆ ಮಾಡಬೇಕು ಅಂತ ಆಲೋಚನೆ ಬಂದಿದ್ದು ನನ್ನ ತಪ್ಪ. ಪೂಜೆ ಮಾಡಿದ್ರೆ ಮಾವ ಮನೆ ಬಂದೇ ಬರ್ತಾರೆ ಅಂತ ಯಾರು ಹೇಳಿದ್ರು? ಅತ್ತೆ ಅರ್ಜುನ್ ಅವರು ನಂಬಿದ್ದು ನನ್ನ ತಪ್ಪ. ಇಲ್ಲಿಗೆ ಬರೋದು ಬೇಡ ಅಂತ 1000 ಸಲ ನಾನು ಅಜ್ಜಿ ಹೇಳಿದಾಗ ಮಾತು ಕೇಳದೆ ಇರೋದು ನನ್ನ ತಪ್ಪ. ಅರ್ಜುನ್ ಅವರು ನನ್ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನನ್ನ ತಪ್ಪ. ಇಲ್ಲಿಗೆ ಸೌಪರ್ಣಿಕ ಅವ್ರನ್ನ ಉಳಿಸಿದ್ದು ನನ್ನ ತಪ್ಪ. ನಾವಿಲ್ಲಿಗೆ ಬಂದ ಮೇಲೆ ಹೋಮ ನಿಂತಿದ್ದು ನನ್ನ ತಪ್ಪ. ಹೋಮ ನಿಂತಿದ್ದಕ್ಕೆ ನಾನು ಮತ್ತೆ ಅರ್ಜುನ್ ಅವರು ಕಾರಣ ಅಂತ ಶತ್ರುಘ್ನ ಮುನ್ನ ಕೊಲ್ಲೋದಕ್ಕೆ ನಿಂತಿದ್ರು ಸಹ ನೋಡ್ಕೊಂಡು ಸುಮ್ಮನೆ ಕಲ್ಲಾಗಿ ನಿಂತಿದ್ಯಲ್ಲ. ತಪ್ಪು ನನ್ನದ ಅಥವಾ ನಿಂದ? ಅಪರಾಧ ಮಾಡದೆ ಇದ್ರು ನನ್ನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನನಗೆ ಶಿಕ್ಷೆ ಕೊಡೋದಕ್ಕೆ ನೋಡಿದ್ಯಲ್ಲ. ನೀನೇನು ದೈವನ ದಾನವರಿಗೆ ಮಾತ್ರ ನಿಷ್ಪಾಪಿಗಳನ್ನ ಹಿಂಸಿಸಬೇಕು, ಶಿಕ್ಷಿಸಬೇಕು ಅಂತ ಮನಸ್ಸು ಬರೋದು ದೇವರಿಗಲ್ಲ. ಆ ರೀತಿ ಮನಸ್ಸಿದ್ರೆ ನೀನು ದೇವರೇ ಅಲ್ಲ. ನಿನಗೆ ಪೂಜೆ ಪುನಸ್ಕಾರ ಅರ್ಚನೆ ಅಭಿಷೇಕ ಹೋಮ ಹವನ ಮಾಡಿಸ್ಕೊಳ್ಳೋ ಅರ್ಹತೆನೇ ಇಲ್ಲ. ಯಾವುದೇ ತಪ್ಪನ್ನ ಮಾಡದಿರೋ ಹೆಣ್ಣಿಗೆ ಚಿತ್ರ ಹಿಂಸೆ ಕೊಟ್ಟಿದ್ದಕ್ಕೆ ನಿನಗೆ ಈ ಸ್ಥಿತಿ ಬಂದಿದ್ದು. ಮಾಡದ ತಪ್ಪಿಗೆ ನಾಗಿಣಿಯ ಕೋಪಕ್ಕೆ ನಿನಗೆ ಈ ಸ್ಥಿತಿ ಬಂದಿದ್ದು. ಅನುಭವಿಸು. ಅಮೃತ ಅವರಲ್ಲಿ ನಾನು ಒಬ್ಳೇ ಹೋಗ್ತೀನಿ, ನೀನ್ ವಾಪಸ್ ಹೋಗು ಅಂತ ನನ್ನನ್ನು ಕಳಿಸ್ಬಿಟ್ಲು. ಇನ್ನೇನ್ ಬರ್ಬೋದು.
ಶಾಸ್ತ್ರಿಗಳೇ, ನಡೆದಿದ್ದೆಲ್ಲ ಒಳ್ಳೆಯದೇ ಆಯಿತು. ಆದರೆ ಇದೆಲ್ಲ ಸತ್ಯನಾ ನಿಜನಾ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನನಗೆ ಅನುಮಾನ ಬರ್ತಾ ಇದೆ. ನೀವು ನಂಬಿದ್ರು ನಂಬದೇ ಹೋದ್ರು ಘಟನೆಗಳು ನಡೆದಿರೋದಂತೂ ಸತ್ಯ. ಕೆಲವೊಂದು ಸಾರಿ ದೈವ ಲೀಲೆಗಳು ಪವಾಡದ ರೀತಿಯಲ್ಲಿ ನಡೆದು ಹೋಗುತ್ತೆ. ಆಗ ಕೆಲವರು ಅದು ಸುಳ್ಳು ಅನ್ನೋ ವಾದ ಮಾಡೋಕೆ ನಿಲ್ತಾರೆ. ಯದ್ಭಾವಂ ತದ್ಭವತಿ ಅನ್ನೋ ಹಾಗೆ ಅವರವರ ಭಾವಕ್ಕನುಗುಣವಾಗಿ ಅವರುಗಳಿಗೆ ಅನುಭವಗಳು ಸಿಗ್ತಾ ಹೋಗುತ್ತೆ. ಶಾಸ್ತ್ರಿಗಳೇ, ತಾವು ಮಾತಾಡ್ತಿದ್ರೆ ತಮ್ಮ ಮಾತನ್ನ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಸದ್ಯ ಎಲ್ಲ ಸುಖಾಂತಿ ಆಯ್ತಲ್ಲ, ನಂಗೆ ಅದೇ ಸಂತೋಷ. ನಿಮ್ಮ ಸಂತೋಷ ಕ್ಷಣಿಕ ಮಾತ್ರ ತಾಯಿ. ಅಂದ್ರೆ ಈ ನಿಮ್ಮ ಸಂತೋಷ ಅಲ್ಪಾವಧಿಗೆ ಮಾತ್ರ ಸೀಮಿತವಾಗಿರುತ್ತೆ. ದೀರ್ಘಕಾಲದವರೆಗೂ ನಿಮ್ಮ ಜೀವನದಲ್ಲಿ ಈ ಸಂತೋಷ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದೀನಿ. ನಿನಗೆ ಈ ಸ್ಥಿತಿ ಬರೋದಕ್ಕೆ ಪರೋಕ್ಷವಾಗಿ ನಾನೇ ಕಾರಣ. ಪ್ರತ್ಯಕ್ಷವಾಗಿ ಅಲ್ಲ. ಮತ್ತೆ ಈ ನಿನ್ನ ವಿಗ್ರಹ ಮೂಲ ರೂಪಕ್ಕೆ ಬಂದು ನಿನಗೆ ಪೂಜೆ ಸಲ್ಲಬೇಕು ಅಂದ್ರೆ ನನ್ನ ವಶಕ್ಕೆ ನಾಗಮಣಿ ಬರಬೇಕು. ನನ್ನ ತಂದೆ ತಾಯಿಗಳು ಬದುಕಬೇಕು. ನನ್ನ ಮನಸ್ಸಿಗೆ ನನ್ನ ಅಂತರಾತ್ಮಕ್ಕೆ ಸಂತೋಷ ಸಿಕ್ಕದಾಗ ಮಾತ್ರ ನೀನು ನಿನ್ನ ಮೂಲ ರೂಪಕ್ಕೆ ಬರೋದಕ್ಕೆ ಸಾಧ್ಯ. ಅಲ್ಲಿವರೆಗೂ ನೀನು ಹೀಗೆ ಇರಬೇಕು. ಇದು ನನ್ನ ಶಾಪ. ಇದು ಈ ನಾಗಿಣಿಯ ಶಾಪ.